ಒಂದು ಊರಿನಲ್ಲಿ ರಾಮಪ್ಪ ಮತ್ತು ಸೀನಪ್ಪನೆಂಬ ಇಬ್ಬರು ರೈತರು ವಾಸವಾಗಿದ್ದರು. ರಾಮಪ್ಪನು ಶ್ರಮಜೀವಿಯಾಗಿದ್ದು ಪ್ರಾಮಾಣಿಕನಾಗಿದ್ದನು. ಸೀನಪ್ಪನು ಸೋಮಾರಿಯಾಗಿದ್ದು ಮೋಸಗಾರನಾಗಿದ್ದನು. ಇಬ್ಬರು ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ತಂದು ಪೇಟೆಯಲ್ಲಿ ಮಾರಿ ಜೀವನ ಸಾಗಿಸುತ್ತಿದ್ದರು. ರಾಮಪ್ಪನು ಸರಿಯಾದ ಬೆಲೆಗೆ ಕಟ್ಟಿಗೆಯನ್ನು ಮಾರುತ್ತಿದ್ದನು. ಆದರೆ ಸೀನಪ್ಪನು ಹೆಚ್ಚು ಹೆಚ್ಚು ದುಡ್ಡು ಮಾಡುವ ದುರಾಸೆಯಿಂದ ವ್ಯಾಪಾರದಲ್ಲಿ ಮೋಸ ಮಾಡುತ್ತಿದ್ದನು. ಇದರಿಂದ ಎಲ್ಲರೂ ರಾಮಪ್ಪನಲ್ಲಿ ಕಟ್ಟಿಗೆ ಖರೀದಿಸುತ್ತಿದ್ದರು. ಇದರಿಂದ ಕಳವಳಗೊಂಡ ಸೀನಪ್ಪನು ರಾಮಪ್ಪನಿಗೆ, ನೀನು ಹೀಗೆ ಪ್ರಾಮಾಣಿಕನಾಗಿ ವ್ಯಾಪಾರ ಮಾಡಿದರೆ ಬಡವನಾಗಿಯೇ ಇರಬೇಕಾಗುತ್ತದೆ. ನನ್ನ ಹಾಗೆ ಮೋಸ ಮಾಡಿ ದುಡ್ಡು ಮಾಡು, ಬೇಗ ಶ್ರೀಮಂತನಾಗಬಹುದು ಎಂದು ಹೇಳುತ್ತಿದ್ದನು. ಆದರೆ ರಾಮಪ್ಪನು, ನೋಡು ಸೀನಪ್ಪ, ನನಗೆ ಮೋಸ ಮಾಡಿ ಶ್ರೀಮಂತನಾಗುವ ಆಸೆಯಿಲ್ಲ. ಬಡವನಾಗಿಯೇ ಇದ್ದರೂ ಪರವಾಗಿಲ್ಲ, ಮೋಸ ಮಾಡಲಾರೆ ಎಂದನು. ಹೀಗೆ ಒಂದು ದಿನ ರಾಮಪ್ಪನು ಕಟ್ಟಿಗೆ ಕಡಿಯಲು ಕಾಡಿಗೆ ತೆರಳಿದನು. ಒಂದು ನದಿಯ ಬದಿಯಲ್ಲಿ ಒಣಗಿದ ಮರವನ್ನು ನೋಡಿ, ಈ ಮರ ತುಂಬಾ ಚೆನ್ನಾಗಿದೆ, ಇದನ್ನು ಕಡಿದರೆ ಹೆಚ್ಚು ಕಟ್ಟಿಗೆ ದೊರಕುತ್ತದೆ ಎಂದು ಮರ ಹತ್ತಿ ಕಡಿಯಲು ಶುರು ಮಾಡಿದನು. ಹೀಗೆ ಕಟ್ಟಿಗೆ ಕಡಿಯುವಾಗ ಕೈಯಿಂದ ಜಾರಿ ಕೊಡಲಿಯು ನದಿಯಲ್ಲಿ ಬಿದ್ದಿತು. ಅಯ್ಯೋ, ಕೊಡಲಿಯು ನೀರಿನಲ್ಲಿ ಬಿದ್ದಿತ್ತಲ್ಲ, ಈಗ ಏನು ಮಾಡಲಿ ಎಂದು ಮರದಿಂದ ಕೆಳಗಿಳಿದು ಬಂದು ನದಿಯ ದಡದಲ್ಲಿ ನಿಂತು ಯೋಚಿಸಿದನು. ನನಗೆ ಈಜು ಬರುವುದಿಲ್ಲ, ಈಗ ಏನು ಮಾಡಲಿ ಎಂದು ಯಾರಾದರೂ ಸಹಾಯಕ್ಕೆ ಬರುವರೆ ಎಂದು ಸುತ್ತ ನೋಡಿದನು. ಆದರೆ ಸುತ್ತಮುತ್ತ ಯಾರೂ ಇರಲಿಲ್ಲ. ಇದರಿಂದ ದುಃಖಿತನಾದನು. ಅಲ್ಲಿಯೇ ಮರದ ಬುಡದಲ್ಲಿ ಕುಳಿತು ದೇವರಲ್ಲಿ ಪ್ರಾರ್ಥಿಸತೊಡಗಿದನು. ಇವನ ಪ್ರಾರ್ಥನೆಗೆ ನದಿಯಲ್ಲಿ ಜಲದೇವತೆಯು ಪ್ರತ್ಯಕ್ಷವಾದಳು. ಏನು ಭಕ್ತ, ಯಾಕೆ ದುಃಖಿಸುತ್ತಿರುವೆ ಎಂದು ಕೇಳಿದಳು. ರಾಮಪ್ಪನು, ತಾಯಿ, ನಾನೊಬ್ಬ ಬಡ ರೈತ. ಇಲ್ಲಿ ಕಟ್ಟಿಗೆ ಕಡಿಯುವಾಗ ಕೊಡಲಿ ಜಾರಿ ನೀರಿಗೆ ಬಿದ್ದಿದೆ. ಆ ಕೊಡಲಿ ಸಿಗದಿದ್ದರೆ ನಾನು, ನನ್ನ ಹೆಂಡತಿ, ಮಕ್ಕಳು ಉಪವಾಸದಿಂದ ಇರಬೇಕಾಗುತ್ತದೆ. ದಯವಿಟ್ಟು ಹುಡುಕಿಕೊಡು ಎಂದು ಬೇಡಿಕೊಂಡನು. ಸರಿ ಭಕ್ತ, ಖಂಡಿತ ಹುಡುಕಿ ಕೊಡುತ್ತೇನೆ ಎಂದು ನೀರಿನಲ್ಲಿ ಮುಳುಗಿದಳು. ಕೆಲವೇ ಹೊತ್ತಿನಲ್ಲಿ ಚಿನ್ನದ ಕೊಡಲಿಯೊಂದಿಗೆ ಮೇಲೆ ಬಂದ ದೇವತೆಯು ಚಿನ್ನದ ಕೊಡಲಿಯನ್ನು ತೋರಿಸುತ್ತಾ, ತೆಗೆದುಕೋ ನಿನ್ನ ಕೊಡಲಿ ಎಂದಳು. ಚಿನ್ನದ ಕೊಡಲಿಯನ್ನು ನೋಡಿದ ರಾಮಪ್ಪನು, ಇದು ನನ್ನದಲ್ಲ ಎಂದನು. ಮತ್ತೆ ಮುಳುಗಿದ ದೇವತೆಯು ಒಂದು ಬೆಳ್ಳಿ ಕೊಡಲಿಯೊಂದಿಗೆ ಮೇಲೆ ಬಂದಳು. ಬೆಳ್ಳಿ ಕೊಡಲಿಯನ್ನು ತೋರಿಸುತ್ತಾ, ತೆಗೆದುಕೋ ಎಂದಳು. ಕೊಡಲಿ ನೋಡಿದ ರಾಮಪ್ಪನು, ಕ್ಷಮಿಸು ತಾಯಿ, ಇದು ನನ್ನದಲ್ಲ ಎಂದನು. ಮತ್ತೆ ಮುಳುಗಿದ ದೇವತೆಯು ಈಗ ಒಂದು ಕಬ್ಬಿಣದ ಕೊಡಲಿಯೊಂದಿಗೆ ಮೇಲೆ ಬಂದಳು. ಇದು ನಿನ್ನ ಕೊಡಲಿಯೇ, ತೆಗೆದುಕೋ ಎಂದಳು. ಕೊಡಲಿಯನ್ನು ನೋಡಿದ ರಾಮಪ್ಪನು ಸಂತೋಷದಿಂದ, ಹೌದು ತಾಯಿ, ಇದೇ ನನ್ನ ಕೊಡಲಿ ಎಂದನು. ರಾಮಪ್ಪನ ಪ್ರಾಮಾಣಿಕತೆಯನ್ನು ಮೆಚ್ಚಿದ ದೇವತೆಯು ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣದ 3 ಕೊಡಲಿಯನ್ನು ರಾಮಪ್ಪನಿಗೆ ಕೊಟ್ಟು ಆಶೀರ್ವದಿಸಿದಳು. ರಾಮಪ್ಪನು ಸಂತೋಷದಿಂದ 3 ಕೊಡಲಿಯನ್ನು ತೆಗೆದುಕೊಂಡು ಮನೆಗೆ ಬಂದನು. ಚಿನ್ನದ ಕೊಡಲಿಯನ್ನು ಮಾರಿ ಜಮೀನನ್ನು ಖರೀದಿಸಿದನು. ಒಳ್ಳೆ ಮನೆಯನ್ನು ಕಟ್ಟಿಸಿದನು. ರಾಮಪ್ಪನ ದಿಢೀರ್ ಶ್ರೀಮಂತಿಕೆಯನ್ನು ದೂರದಿಂದ ಗಮನಿಸುತ್ತಿದ್ದ ಸೀನಪ್ಪನಿಗೆ ಆಶ್ಚರ್ಯವಾಯಿತು. ಅವನು ರಾಮಪ್ಪನ ಬಳಿ ಬಂದು ದಿಢೀರ್ ಶ್ರೀಮಂತಿಕೆಯ ಕಾರಣವನ್ನು ಕೇಳಿದನು. ರಾಮಪ್ಪನು ತನ್ನ ಕೊಡಲಿ ನೀರಿನಲ್ಲಿ ಬಿದ್ದಿದ್ದಕ್ಕೆ ದೇವತೆಯು ಚಿನ್ನದ ಕೊಡಲಿಯನ್ನು ಕೊಟ್ಟಳು ಎಂದನು. ಇದನ್ನು ಕೇಳಿದ ಸೀನಪ್ಪನಿಗೆ ಅಸೂಯೆ ಉಂಟಾಯಿತು. ತಾನು ಚಿನ್ನದ ಕೊಡಲಿಯನ್ನು ಪಡೆಯಬೇಕೆಂದು ಕಟ್ಟಿಗೆ ಕಡಿಯಲು ಕಾಡಿಗೆ ಹೊರಟನು. ಹಾಗೆಯೇ ನದಿಯ ತೀರದ ಮರದ ಬಳಿ ಬಂದನು. ಮರವನ್ನು ಏರಿ ಮರ ಕಡಿಯುತ್ತಾ ಕೊಡಲಿಯನ್ನು ನದಿಯಲ್ಲಿ ಬೀಳಿಸಿದನು. ನಂತರ ನದಿಯ ಬಳಿ ಬಂದು ದೇವತೆಗಾಗಿ ಪ್ರಾರ್ಥಿಸತೊಡಗಿದನು. ಕೆಲವೇ ಹೊತ್ತಿನಲ್ಲಿ ದೇವತೆಯು ಪ್ರತ್ಯಕ್ಷಳಾಗಿ,
ಏನು ಭಕ್ತ, ಯಾಕೆ ಅಳುತ್ತಿರುವೆ ಎಂದಳು. ದೇವತೆಯನ್ನು ನೋಡಿದ ಕೂಡಲೇ ಸಂತೋಷಗೊಂಡು, ತಾಯಿ, ನಾನು ಮರ ಕಡಿಯುತ್ತಿರುವಾಗ ಕೊಡಲಿ ಕೈ ಜಾರಿ ನೀರಿನಲ್ಲಿ ಬಿದ್ದಿದೆ. ನಾನು ತುಂಬಾ ಬಡವ, ಹೇಗಾದರೂ ಕೊಡಲಿಯನ್ನು ಹುಡುಕಿಕೊಡಿ ಎಂದನು. ತಕ್ಷಣವೇ ನೀರಿನಲ್ಲಿ ಮುಳುಗಿದ ದೇವತೆಯು ಒಂದು ಕಬ್ಬಿಣದ ಕೊಡಲಿಯೊಂದಿಗೆ ಮೇಲೆ ಬಂದಳು. ಕೊಡಲಿಯನ್ನು ತೋರಿಸುತ್ತಾ, ತೆಗೆದುಕೋ ನಿನ್ನ ಕೊಡಲಿ ಎಂದು ಅವನ ಮುಂದೆ ಹಿಡಿದಳು. ಕಬ್ಬಿಣದ ಕೊಡಲಿ ನೋಡಿದ ಸೀನಪ್ಪನಿಗೆ ರಾಮಪ್ಪನ ಮಾತು ನೆನಪಿಗೆ ಬಂತು. ರಾಮಪ್ಪ ಹೇಳಿದ್ದು ಚಿನ್ನದ ಕೊಡಲಿ ಕೊಡುತ್ತಾಳೆಂದು, ಆದರೆ ಇಲ್ಲಿ ಕಬ್ಬಿಣದ ಕೊಡಲಿ ಇದೆಯಲ್ಲ ಎಂದು ಯೋಚಿಸಿ, ತಾಯಿ, ಇದು ನನ್ನದಲ್ಲ ಎಂದನು. ದೇವತೆಯು ಮತ್ತೆ ನೀರಿನಲ್ಲಿ ಮುಳುಗಿದಳು. ಈಗ ಒಂದು ಬೆಳ್ಳಿ ಕೊಡಲಿಯೊಂದಿಗೆ ಮೇಲೆ ಬಂದು ಅವನ ಮುಂದೆ ಹಿಡಿದಳು. ತೆಗೆದುಕೋ ನಿನ್ನ ಕೊಡಲಿ ಎಂದಳು. ಬೆಳ್ಳಿ ಕೊಡಲಿಯನ್ನು ನೋಡಿದ ಸೀನಪ್ಪನು ಇದು ನನ್ನದಲ್ಲ ಎಂದನು. ಮತ್ತೆ ಮುಳುಗಿದ ದೇವತೆಯು ಒಂದು ಚಿನ್ನದ ಕೊಡಲಿಯೊಂದಿಗೆ ಮೇಲೆ ಬಂದಳು. ಕೊಡಲಿಯನ್ನು ಅವನ ಮುಂದೆ ಹಿಡಿದು, ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು. ಚಿನ್ನದ ಕೊಡಲಿ ನೋಡಿದ ಕೂಡಲೇ ಸೀನಪ್ಪನು ಸಂತೋಷಗೊಂಡನು. ಹೌದೌದು, ಇದೇ ನನ್ನ ಕೊಡಲಿ, ಬೇಗ ಕೊಡಿ ತಾಯಿ ಎಂದನು. ಸೀನಪ್ಪನ ಮೋಸತನದ ಬಗ್ಗೆ ಮೊದಲೇ ಅರಿವಿದ್ದ ದೇವತೆಯು ಸೀನಪ್ಪನಿಗೆ ಶಪಿಸಿ 3 ಕೊಡಲಿಯೊಂದಿಗೆ ಮಾಯವಾದಳು. ತನ್ನ ದುರಾಸೆಯಿಂದ ತನಗೆ ಏನು ಸಿಗಲಿಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಾ ಸೀನಪ್ಪನು ಮನೆಯ ದಾರಿ ಹಿಡಿದನು.